ನಮಸ್ಕಾರ ಸ್ನೇಹಿತರೆ. ಈ ಮನೆಯೆಲ್ಲ ಕ್ಲೀನ್ ಆಯಿತು, ಕಸ ನೆಲ ಎಲ್ಲ ಪಾತ್ರೆ ಎಲ್ಲ ಆಯಿತು. ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ. ಇವತ್ತು ಮಂಗಳವಾರ ಅಲ್ಲ, ಸುಬ್ರಹ್ಮಣ್ಯ ವಾರ ಮಾಡ್ತೀನಿ ನಾನು. ಈ ತುಂಬೆ ಹೂವು ನಮ್ಮ ಹಿತ್ತಲಲ್ಲೇ ಬೆಳಿತೀನಿ. ನನಗೆ ತುಂಬೆ ಹೂವು ಶಿವನಿಗೆ ಶ್ರೇಷ್ಠವಾದ ತುಂಬೆ ಹೂವು, ಅದು ಬೇಕೇ ಬೇಕು ನನಗೆ. ತುಂಬೆ ಹೂವು ಒಂದು ಗಿಡ ಹಾಕ್ಕೊಂಡಿದ್ದೀನಿ ಪಾಟಲ್ಲಿಯ. ಈಗ ಸ್ನಾನ ಪೂಜೆ ಎಲ್ಲ ಆಗ್ತಾಯಿದೆ. 8 ಗಂಟೆ ಒಳಗೆ ಸ್ನಾನ ಪೂಜೆ ಆಗಿಬಿಡ್ಬೇಕು ಸ್ನೇಹಿತರೆ. ಆಮೇಲೆ ನಾನು ಒಳಗಡೆಗೆ ನಾಷ್ಟ ಮಾಡೋಕ್ಕೆ ಹೋಗೋದು. ನಾನು ಮಂಗಳಾರತಿ ನೀವು ತಾಳ್ರಿ ಸ್ನೇಹಿತರೆ, ನಿಮಗೆ ಕೊಡ್ತಾಯಿದ್ದೀನಿ. ಪೂಜೆ ಮಾಡ್ಬೇಕಾರೆ ಏನು ಕೇಳ್ಕೊಳಲ್ಲ ಸ್ನೇಹಿತರೆ. ನಾನು ಸರ್ವೇ ಜನ ಸುಖಿನೋ ಭವಂತು ಅಂತ ಮಾತ್ರ ಕೇಳೋದು ನಾನು. ಮಂಗಳವಾರ ಅಲ್ಲ, ಸುಬ್ರಹ್ಮಣ್ಯ ವಾರ. ಹುತ್ತಕ್ಕೆ ನಾನು ಪೂಜೆ ಮಾಡ್ತೀನಿ ಸ್ನೇಹಿತರೆ. ಪ್ರತಿ ಮಂಗಳವಾರ ಮನೆಯಲ್ಲಿ ಪಲ್ಲಾರ, ಚಿಗಣಿ, ಟಮಟ, ಬಾಳೆಹಣ್ಣು, ಪಲ್ಲಾರ ಏನು ನೈವೇದ್ಯ ಮಾಡ್ತಿರೋ ಅದೊಂದು ನೈವೇದ್ಯ ಮಾಡ್ತೀನಿ ಮನೆಗೆ. ಹಾಲು ಪ್ರತಿದಿನವೂ ಹಾಲು ಶಿವನಿಗೆ ಇರಲೇಬೇಕು. ಪೂಜೆ ಎಲ್ಲ ಆಯಿತು ಸ್ನೇಹಿತರೆ. ಈಗ ರೈಸ್ ಮಾಡಿದ್ದೀನಿ. ಇವಾಗ ಉಪ್ಪಿಟ್ಟು ಮಾಡೋಕೆ ಇಟ್ಟಿದ್ದೀನಿ. ಇವತ್ತು ಮಂಗಳವಾರನಲ್ಲ, ಸಂತೆ ಬೇರೆ ಇವತ್ತು. ಅಂಗಡಿಗೆ ಬೇಗ ಹೋಗ್ಬೇಕು ನಾನು. ನೋಡಿರಿ, ಬೆಳಗ್ಗೆ ಹೊತ್ತು ತಿನ್ನೋಕ್ಕೂ ಟೈಮ್ ಆಗೋಲ್ಲ. ಬಾಕ್ಸಿಗೆ ಮೊಸರನ್ನ ಹಾಕಂತ ಇದ್ದೀನಿ. ಆ ಕಡೆ ಉಪ್ಪಿಟ್ಟು ಮಾಡೋಕೆ ಇಟ್ಟಿದ್ದೀನಿ. ನಾನು ರೆಡಿ ಆಗೋದ್ರೊಳಗೆ ಉಪ್ಪಿಟ್ಟು ಆಗುತ್ತೆ ಸ್ನೇಹಿತರೆ. ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದರೂ ಸಾಕಾಗಲ್ಲ ನೋಡಿರಿ. ನಾವು ಎಷ್ಟೊಂದು ಕಷ್ಟಪಟ್ಟು ಅಂಗಡಿಗೆ ಹೋಗ್ತೀವಿ. ಈಗ ನೋಡಿದವರಿಗೆ ಏನಪ್ಪ ಅವರಿಗೆ ಏನು ದುಡಿತಾರೆ, ಮನೆಯಲ್ಲೇ ಇರಲ್ಲ, ಒಂದಿನವೂ ಮನೆಯಲ್ಲಿರಲ್ಲ ಅಂತಾರೆ. ಆದರೆ ನಾವು ವೃತ್ತಿ ಮಾಡೋದನ್ನು, ಕಾಯಕನ ಕರೆಕ್ಟಾಗಿ ಮಾಡಬೇಕಲ್ಲ ಸ್ನೇಹಿತರೆ. ಅವರಂತಾರೆ ಇವರಂತಾರೆ ಅಂತ ನಾವು ಅವರಿಗೆ ಬಿಡೋಕ್ಕಾಗುತ್ತಾ? ನಾವು ಕಾಯಕ ಮಾಡ್ತಾಯಿದ್ದೀವಿ, ಅದನ್ನು ಮಾಡಲೇಬೇಕಲ್ವಾ. ಅಂದ್ಕೊಳ್ಳೋರು ಅಂದ್ಕೊತಾರೆ, ಆಡ್ಕೊಳ್ಳೋರು ಆಡ್ಕೊತಾರೆ. ಜನನ ಮೆಚ್ಚೋಕ್ಕಾಗುತ್ತೆ ಸ್ನೇಹಿತರೆ ನಾವು? ಇಲ್ಲಲ್ವಾ. ಬೆಂಗಳೂರು ರವೆ ಉಪ್ಪಿಟ್ಟು ತುಂಬ ಚೆನ್ನಾಗುತ್ತೆ ಸ್ನೇಹಿತರೆ. ಇದು ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ನಮ್ಮನೇಲಿ ತೋಟದ ಕೆಲಸಕ್ಕೆ ಹೋಗಿದ್ರಲ್ಲ, ಕೂಲರ್ ಹೋಗಿದ್ದಾರೆ. ಅಲ್ಲೇ ಹೋಟ್ಲಲ್ಲೇ ಅವ್ರಿಗೆ ತಿಂಡಿ ಕೊಡಿಸ್ಬಿಡ್ತಾರೆ. ಅದಕ್ಕೆ ನನಗೆ ಒಬ್ಳಿಗೆ ಬೇಡ ಅಂದ್ರೆ ಅಲ್ಲೇ ತಿನ್ಕೊಂತೀನಿ ಅಂದ್ರಲ್ಲ, ಅದಕ್ಕೆ ನನಗೆ ಒಬ್ಳಿಗೆ ಎಲ್ಲ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಜೀವನದಲ್ಲಿ ಕಷ್ಟ ಸುಖ ಎಲ್ಲವೂ ಬರ್ತವೆ ಸ್ನೇಹಿತರೆ. ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗಬೇಕು. ಮನುಷ್ಯ ಯಾವಾಗ ಕಲ್ಲಾಗಿ ಗಟ್ಟಿ ಆಗೋದು ಅಂದರೆ ಕಷ್ಟಗಳು ಬಂದಾಗಲೇ ಮನುಷ್ಯ ಗಟ್ಟಿ ಆಗೋದು. ನಾವೆಷ್ಟು ಕೆಲಸ ಮಾಡ್ತೀವಿ ಅಷ್ಟು ಆರೋಗ್ಯವಾಗಿರ್ತೀವಿ ಸ್ನೇಹಿತರೆ. ನಂದೆಲ್ಲ ಕೆಲಸ ಆಯಿತು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು.